ಪೂರ್ವ ದಿಕ್ಕಿನಿಂದ ಭೀಮಸೇನ ದೇವರು ತಂದು ಹಾಕಿದ್ದು 100 ಯೋಜನ ಎತ್ತರದ ಪರ್ವತ ಆಗಿತ್ತಂತ ಇಂದ್ರಪ್ರಸ್ಥದಲ್ಲಿ. ಅಂದ್ರೆ ಅಗಲ ಎಷ್ಟಿರ್ತದೆ ಲೆಕ್ಕ ಹಾಕಿ, ಏನ್ ಕೋಲಿಟ್ಟಂಗೆ ಉದ್ದಕ್ಕಲ್ಲ, 100 ಯೋಜನೆ ಎತ್ತದ, ಅದಕ್ಕೆ ಸರಿಯಾಗಿ ಪ್ರಪೋರ್ಷನೇಟ್ ಆಗಿ ಅದ್ರ ಅಗಲನೂ ಹಂಗೆ ಇರ್ತದೆ. ಅರ್ಜುನ ಉತ್ತರ ದಿಕ್ಕಿನಿಂದ ತಂದು ಹಾಕಿದ ಸುವರ್ಣ ರತ್ನದ ಪರ್ವತ 400 ಯೋಜನ ಎತ್ತರ ಇತ್ತು. ಭೀಮನಿಗಿಂತ ಜಾಸ್ತಿ ತಂದು ಹಾಕಿದ್ದು ಅರ್ಜುನ. ಆದ್ರೆ ಅಸಾಧಾರಣ ಹೇತು ಭೀಮ ಅಂತಿದ್ದಾರೆ. ಯಾಕೆ ಅಂದ್ರೆ 400 ಅಲ್ಲ 800 ಯೋಜನ ಅರ್ಜುನ ತಂದು ಹಾಕಿದ್ರು. ಭೀಮ ಎಲ್ಲೆಲ್ಲಿ ಹೋಗಿ ತಂದ ಅಲ್ಲಿಂದ ಒಂದು ಬಿಡಿ ಕಾಸು ತರ್ಲಿಕ್ಕೆ ಆಗ್ತಿದ್ದಿಲ್ಲ ಅರ್ಜುನನಿಗೆ, ಅದು ಮುಖ್ಯ. ಅದರಿಂದ ಎಷ್ಟು ತಂದು ಹಾಕಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಎಲ್ಲಿಂದ ತಂದು ಹಾಕಿದ್ದಾರೆ, ಯಾರ ಹತ್ರ ಕಲೆಕ್ಷನ್ ಮಾಡಿದ್ರು ಅನ್ನೋದು ಮುಖ್ಯ. ಬೇಕಾದಷ್ಟು ಧಾರಾಳವಾಗಿ ಕೊಡೋರ ಹತ್ರ ಕಲೆಕ್ಷನ್ ಮಾಡಿದ್ ಮುಖ್ಯ ಅಲ್ಲ, ಎಂತೆಂಥವ್ರ ಹತ್ರ ಮಾಡ್ಬೇಕು ಅಂತವ್ರ ಹತ್ರ ಮಾಡಿದ್ದು ಅದು ಮುಖ್ಯ ಬೀಳ್ತದೆ. ಕೊಡ್ಲಾರ್ದವ್ರ ಹತ್ರ ತರಬೇಕು, ಅದು ದೊಡ್ಡ ವಿಷಯ. ಮಾಮೂಲ ಕೊಡೋರ ಹತ್ರ ಹೋಗಿ ತಂದ್ರೆ ಅದು ದೊಡ್ಡ ವಿಷಯ ಅಲ್ಲ, ಆ ಕಲೆಕ್ಷನ್ಗೆ ಅಷ್ಟು ಮಹತ್ವ ಬರೋದಿಲ್ಲ. ಆದ್ರಿಂದ ಅರ್ಜುನ ತಂದು ಹಾಕಿದ ಸುವರ್ಣ ರತ್ನದ ಪರ್ವತ 400 ಯೋಜನ ಎತ್ತರ ಇತ್ತಂತೆ. ಭೀಮ ತಂದದ್ದು 100 ಯೋಜನ ಎತ್ತರ ಇತ್ತು. ಆದ್ರೆ ವ್ಯಾಸರು ಹೇಳಿದ್ರು ಇದರಲ್ಲಿ ಪ್ರಧಾನ ಪಾತ್ರ ಭೀಮಂದು ಅಂತ, ಅಂಥ ಕಡೆಯಿಂದ ತಂದಿದ್ದಾನೆ. ಇದ್ರ ಮೇಲೆ ಮತ್ತೊಂದು ಪ್ರಶ್ನೆ ಬಂತು, ಇಂದ್ರಪ್ರಸ್ಥ ಇದ್ದದ್ದೇ ಸಣ್ಣದು, ಅದರಲ್ಲಿ ಇಂಥ ಪರ್ವತ ಅಂತಂದ್ಮೇಲೆ ಎಷ್ಟು ಪರ್ವತ ಆಯ್ತು, ಇವರಿಗೆಲ್ಲಿತ್ತು ಜಾಗ ಅಂತಂದ್ರೆ ಅದು ವಿಶ್ವಕರ್ಮ ಕೃತತ್ವತ್ತು ಪುರಸ್ಯ ಅಲ್ಪೇಪಿತ ಸ್ಥಳೇ ಅಂತರ್ಗತಾಸ್ತೆ ಗಿರಯ ತದದ್ಭುತಮಿವಾಭವತ್. ಆ ಇಂದ್ರಪ್ರಸ್ಥ ವಿಶ್ವಕರ್ಮ ಮಾಡಿದ್ದು. ವಿಶ್ವಕರ್ಮ ಮಾಡಿದಂಥ ಇಂದ್ರಪ್ರಸ್ಥದಲ್ಲಿ ಅದರದ್ದು ಅದ್ಭುತವಾದ ಶಕ್ತಿ. ಅದು ಅಷ್ಟು ಸಣ್ಣದಾಗಿದ್ರೂ ಕೂಡ ಇಂದ್ರಪ್ರಸ್ಥ ಇಂಥ ಪರ್ವತಗಳು ಹಿಡಿಸಿತ್ತಂತೆ. ಹೇಗೆ ಅಂತಂದ್ರೆ ಅದು ಅಚಿಂತ್ಯದ್ಭುತ ಶಕ್ತಿ, ಪರಮಾತ್ಮನ ಶಕ್ತಿ. 40 ಸೀಟ್ ಇರೋ BTS ಬಸ್ ನಲ್ಲಿ 100 ಜನ ಇರ್ತಾರೆ ಕೆಲವು ಸಲ. ಅದು ಹೆಂಗಿರ್ತಾರೆ ಅಂದ್ರೆ ಆ ರೀತಿ ಇರ್ತದೆ, ಆ ರೀತಿ ಕೂಡಿಸಿಬಿಟ್ಟಿರ್ತಾರೆ, ಆ ರೀತಿ ಏರಿರ್ತಾರೆ ಜನ. ಅದು ಹೆಂಗೇರ್ತಾರೆ ಅಂತ ಇಳಿದ ಮೇಲೆ ಗೊತ್ತಾಗಬೇಕು ಇಷ್ಟು ಜನ ಹೆಂಗಿದ್ರಪ್ಪ ಅಂತ. ಹಂಗೆ ವಿಶ್ವಕರ್ಮ ನಿರ್ಮಾಣ ಮಾಡಿದಂಥ ಸಭೆ ಚಮತ್ಕಾರ ಆಗಿತ್ತಂತೆ. ಇಷ್ಟು ಸೇರಿತು, ಬೇರೆಯವರಿಗೆ ಆ ರೀತಿ ಜಾಗದಲ್ಲಿ ಸೇರಿಸಲಿಕ್ಕೆ ಆಗ್ತಿದ್ದಿಲ್ಲ ಅಂತಾರೆ. ಅಂತೂ ಇಂಥ ಕಾಣಿಕೆಯನ್ನು ತಂದ ಮೇಲೆ ರಾಜಸೂಯಾಗ ತಥೋ ಯಜ್ಞ ಪ್ರವೃತೆ ಕೃಷ್ಣದ್ವೈಪಾಯ ನೇರಿತಃ. ವೇದವ್ಯಾಸ ದೇವರ ಪೌರೋಹಿತ್ಯದಲ್ಲಿ ಆ ರಾಜಸೂಯಾಗ ನಡೀತಾ ಇದೆ. ಭೀಮ, ಅರ್ಜುನ, ನಕುಲ ಸಹದೇವರು ಎಲ್ಲ ಕಡೆ ಹೋಗಿ ದಿಗ್ವಿಜಯ ಮಾಡಿಕೊಂಡು ಸುವರ್ಣ ರತ್ನದ ರಾಶಿಯನ್ನೇ ತಂದು ಹಾಕಿದ್ದಾರೆ. ಪರಮಾತ್ಮನ ಅಚಿಂತ್ಯ ಶಕ್ತಿಯಿಂದ ಆ ಇಂದ್ರಪ್ರಸ್ಥ ನಿರ್ಮಾಣ ಮಾಡಿದವನು ವಿಶ್ವಕರ್ಮನೂ. ಆದ್ದರಿಂದ ಆ ಪರಮಾತ್ಮನ ಶಕ್ತಿ, ಅವನ ಶಕ್ತಿಯಿಂದ ಪ್ರೇರಿತವಾದ ವಿಶ್ವಕರ್ಮನ ಶಕ್ತಿ, ಅದರಿಂದ ಅಲ್ಪವಾದ ಸಣ್ಣದಾದಂಥ ಇಂದ್ರಪ್ರಸ್ಥದಲ್ಲಿಯೂ ಕೂಡ ಸುವರ್ಣ ರತ್ನದ ರಾಶಿಯ ಪರ್ವತಗಳು ಒಳಗಡೆ ಸೇರಿತು. ಅದು ವಿಶ್ವಕರ್ಮನ ಪ್ರಭಾವ, ಪರಮಾತ್ಮನಿಂದ ಬಂದ ದೈವದತ್ತವಾದ ಪ್ರಭಾವ. ಹಾಗೆ ಪಟ್ಟಣಗಳನ್ನು ನಿರ್ಮಾಣ ಮಾಡ್ತಿದ್ನಂತೆ. ಆ ಇಂದ್ರಪ್ರಸ್ಥ ನಿರ್ಮಾಣ ಮಾಡಿದ್ದು ವಿಶ್ವಕರ್ಮ, ಅದರಲ್ಲಿ ಸಭಾ ನಿರ್ಮಾಣ ಮಾಡಿದವನು ಮಯಾಸುರ. ಒಬ್ಬನು ದೇವಶಿಲ್ಪಿ, ಇನ್ನೊಬ್ಬನು ದೈತ್ಯ ಶಿಲ್ಪಿ. ದೇವತೆಗಳ ಶಿಲ್ಪಿ ಇಂಜಿನಿಯರು ವಿಶ್ವಕರ್ಮ ಪಟ್ಟಣ ನಿರ್ಮಾಣ ಮಾಡಿದ. ದೈತ್ಯ ಶಿಲ್ಪಿಯಾಗಿರ್ತಕ್ಕಂಥ ಮಯಾಸುರ ಆ ಸಭಾ ಭವನವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದ. ವಿಶ್ವಕರ್ಮನ ಒಂದು ಪ್ರಭಾವದಿಂದ ಪರ್ವತಗಳೆಲ್ಲ ಸುವರ್ಣ ರತ್ನ ರಾಶಿ ಪರ್ವತಗಳಲ್ಲಿ ಹಿಡಿದುವು ಅಂತಂತಾರೆ. ಹೀಗೆ ಸಾಕಷ್ಟು ಸಂಪತ್ತನ್ನು ತಯಾರು ಮಾಡಿದ ಮೇಲೆ ತಥೋ ಯಜ್ಞ ಪ್ರವೃತೆ ಕೃಷ್ಣದ್ವೈಪಾಯನೇರಿತಃ ಋತ್ವಿಜೋ ಮುನಯೋತ್ರಾಸನ್ ಸರ್ವ ವಿದ್ಯಾಸು ನಿಷ್ಠಿತಾ. ಸಕಲ ವಿದ್ಯಾ ಪಾರಂಗತರಾದ, ವೇದಾದಿ ವಿದ್ಯಾ ಪಾರಂಗತರಾದ ಮಂತ್ರಜ್ಞರಾದಂತಹ ದೊಡ್ಡ ದೊಡ್ಡ ಋಷಿಗಳು ಅಲ್ಲಿ ಋತ್ವಿಜರಾಗಿ ಬಂದಿದ್ದಾರೆ. ವೇದವ್ಯಾಸ ದೇವರು ವಿಧಿವಿಧಾನಗಳನ್ನೆಲ್ಲ ಹೇಳಿದವರು. ಅದರಂತೆ ದೀಕ್ಷಿತನನ್ನಾಗಿ ಧರ್ಮರಾಜನನ್ನ ಮಾಡಿದರು. ಯಜ್ಞದಲ್ಲಿ ದೀಕ್ಷಾಬದ್ಧನಾಗಬೇಕು. ಅದು ಧರ್ಮರಾಜ ದೀಕ್ಷಾಬದ್ಧನಾಗಿದ್ದಾನೆ. ಯಾಕೆ ಅಂತಂದ್ರೆ ಜ್ಯೇಷ್ಠತ್ವ, ಪ್ರಧಾನ ಕಾರ್ಯಗಳನ್ನ ಮಾಡಿದ್ದು ಭೀಮ ಆದರೂ ಕೂಡ ಜ್ಯೇಷ್ಠನಾದ್ರಿಂದ, ಹಿರಿಯಣ್ಣನಾದ್ರಿಂದ ಧರ್ಮರಾಜನನ್ನೇ ಯಜಮಾನ ಅಂತ ಮಾಡಿದರು. ಅವನಿಗೆ ಯಜಮಾನ ಪದವಿಯಲ್ಲಿ ಕೂಡಿಸಿದ್ರು. ಭೀಮ, ಅರ್ಜುನಾದಿಗಳು ಅವನ ಪಕ್ಕದಲ್ಲಿ ಜೊತೆ ಕೂತಿದ್ರು. ಯಜ್ಞ ಪತ್ನಿಯಾಗಿ ಕೂತವಳು ದ್ರೌಪದಿ ದೇವಿ. ಬೇರೆಲ್ಲರೂ ಕೂಡ ಯಜ್ಞ ಪತ್ನಿ ಸ್ಥಾನದಲ್ಲಿ ಕೂಡ್ಲಿಲ್ಲಂತ. ಅರ್ಜುನ ಅವರವರ ಬಳಿಯಲ್ಲಿ ಬೇರೆಯವರಿದ್ರು. ಪ್ರಧಾನವಾಗಿ ಯಜಮಾನನಾದವನು ಧರ್ಮರಾಜ, ಜ್ಯೇಷ್ಠ ಅನ್ನೋ ಕಾರಣದಿಂದ ಅಷ್ಟೇನೆ.
ಯಜ್ಞಕ್ಕೆ ಆ ಸಾಮಗ್ರಿ ತಂದುಕೊಟ್ಟವನು, ಸಂಪತ್ತು ತಂದುಕೊಟ್ಟವನು ಅನ್ನೋ ಕಾರಣ ಅಲ್ಲ, ಅಥವಾ ಪ್ರಧಾನ ಫಲ ಅವನಿಗೆ ಬರ್ತದೆ ಅಂತಲೂ ಅಲ್ಲ. ಲೋಕದೃಷ್ಟಿಯನ್ನ ಅವಲಂಬಿಸಿ ಯಾರು ಹಿರಿಯಣ್ಣ ಅವನ ಕೈಲಿ ಸಂಕಲ್ಪ ಮಾಡಿಸಬೇಕು ಅಂತ ಲೋಕದೃಷ್ಟಿಯನ್ನು ಅನುಸರಿಸಿ ಮಾಡಿದ್ರು. ಮಹಾಭಾರತ ಇದನ್ನ ತಿಳಿಸ್ತಾ ಇತ್ತು. ಏನಾದ್ರೂ ಒಂದು ಕಾರ್ಯ ಮಾಡುವಾಗ ಯಾರು ಹಿರಿಯರು ಅಂತಿರ್ತಾರೆ ಅವರ ಮೂಲಕ ನಡೆಸಬೇಕು. ಏನಾದ್ರೂ ವಿವಾಹ ಮಾಡೋದಿದ್ರೆ ಆ ಕುಟುಂಬದಲ್ಲಿ ಯಾರು ಹಿರಿಯರಿದ್ದಾರೆ ಅವರ ಹೆಸರಿನಿಂದ ಹಾಕ್ತಾರೆ. ಇದು ರಾಜಸೂಯ ಯಾಗ ಮಾಡುವಾಗಲೂ ಕೂಡ ಧರ್ಮರಾಜ ಮತ್ತು ದ್ರೌಪದಿ ದೇವಿಯರನ್ನ ಕೂಡಿಸಿ ಮಾಡಿಸ್ತಾ ಇದ್ದಾರೆ. ಕಾಳಿದೇವಿಯನ್ನು ಕೂಡ ಕೂಡಿಸಲು. ಕಾಳಿದೇವಿ ನಿಜವಾಗಿಯೂ ಸಾಕ್ಷಾತ್ ಭಾರತೀ ದೇವಿ ಅವತಾರ, ಭೀಮಸೇನ ದೇವರ ಹೆಂಡತಿ. ಅದು ಭೀಮ ಮತ್ತು ಕಾಳಿಯನ್ನು ಕೂಡಿಸಬಹುದಿತ್ತು, ಕೂಡಿಸಲಿಲ್ಲ. ಯಾಕೆ ಅಂತಂದ್ರೆ ಕಾಳಿದೇವಿ ಸಣ್ಣವಳಾಗ್ತಾಳೆ. ಮೊದಲು ವಿವಾಹ ಮಾಡಿಕೊಂಡದ್ದು ಇವರು ದ್ರೌಪದಿ ದೇವಿಯನ್ನು. ಆದ್ದರಿಂದ ದ್ರೌಪದಿ ದೇವಿಯನ್ನೇ ಯಜ್ಞಪತ್ನಿ ಸ್ಥಾನದಲ್ಲಿ ಕೂಡಿಸಿದ್ರು. ಆಗ್ನೇಯೈವ ಜಗದ್ಧಾತು ವ್ಯಾಸಸ್ಯಾನಂತ ತೇಜಸಃ. ವೇದವ್ಯಾಸದೇವರ ಆಜ್ಞೆಯಿಂದ ಮುಂದಿನ ಕಾರ್ಯಗಳೆಲ್ಲ ನಡೀತಾ ಇದೆ. ಆ ಯಜ್ಞ ಮಂಟಪ ಹೇಗೆ ನಿರ್ಮಾಣ ಮಾಡಿದ್ರು ಅಂತಂದ್ರೆ, ಮಾಡಬೇಕಾದದ್ದು ಕ್ರಮ ಹಾಗೆ, ಅದರಲ್ಲೇನು ಹಿಂದು ಮುಂದು ಮರೆ ಮಾಡೋ ಹಾಗಿಲ್ಲ. ಯಜ್ಞ ಮಂಟಪ ಮಾಡುವಾಗ ಎಲ್ಲ ದೇವತೆಗಳಲ್ಲಿ ಬಂದಿರ್ತಾರೆ. ವಿಶೇಷವಾಗಿ ವಿಷ್ಣು ಬಂದಿರ್ತಾನೆ. ಬಂದಿರೋದ್ರಿಂದ ಆ ಮಂಟಪವನ್ನು ಅಷ್ಟು ಭವ್ಯವಾಗಿ ಅಲಂಕಾರ ಮಾಡಬೇಕಂತ. ಅದಕ್ಕೆ ಯಾಕೆ ಖರ್ಚು ಅಂತ ಅದಕ್ಕೆ ಹಿಂದೇಟ್ ಹಾಕೋದಲ್ಲ. ಯಜ್ಞ ಮಂಟಪವನ್ನೇ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ಹಾಕಿ ಆ ರೀತಿ ಸಜ್ಜುಗೊಳಿಸಬೇಕಂತ. ಪಾಂಡವರು ಅಶ್ವಮೇಧ ಯಾಗ ಮಾಡುವಾಗ ಅದೊಂದು ವೈಷ್ಣವ ಯಾಗ. ಸ್ಥಳಮಪ್ಯತ್ರ ಸರ್ವಂ ಹಿ ರತ್ನ ಹೇಮಮಯಂ ತ್ವಭೂತ್. ಸ್ಥಳವೂ ಕೂಡ ರತ್ನಮಯ ಸುವರ್ಣಮಯ ಅಂಥ ಸ್ಥಳವನ್ನ ನಿರ್ಮಾಣ ಮಾಡಿ ಯಜ್ಞ ನಡೆಸಿದ್ದಾರೆ ಅಂತಂದ್ಮೇಲೆ, ಸ್ಥಳವೇ ರತ್ನ ಹೇಮಮಯ ಆದ್ಮೇಲೆ ಇನ್ನು ಕಿಮು ಪಾತ್ರಾಧಿಕಂ ಸರ್ವಂ ಶಿಬಿರಾಣಿಚ ಸರ್ವಶಃ. ಇನ್ನು ಪಾತ್ರೆ ಪಡಗು ಬಂಗಾರದ್ದು ಅಂತ ಏನ್ ಹೇಳೋದು. ನೆಲವೇ ಬಂಗಾರದ ನೆಲ ಮಾಡಿಬಿಟ್ಟಿದ್ರಂತೆ, ಅದನ್ನ ರತ್ನಮಯವಾದ ನೆಲ ಮಾಡಿದ್ರಂತೆ. ಶಿಬಿರಾಣಿಚ ಸರ್ವಶಃ. ಬಂದಿರತಕ್ಕಂಥ ಋಷಿ ಮುನಿಗಳಿಗೆ ಇಳ್ಕೊಳ್ಳಿಕ್ಕೆ ಅಲ್ಲಲ್ಲಿ ಶಿಬಿರಗಳು, ವಸತಿ ಶಾಲೆಗಳನ್ನ ನಿರ್ಮಾಣ ಮಾಡಿದ್ರು ವಾಸ್ತವ್ಯಕ್ಕೆ ಅಂತ. ಅದೂ ಕೂಡ ರತ್ನಮಯ ಹೇಮಮಯ ಆಗಿತ್ತಂತೆ. ಬಂದವರು ಇಳ್ಕೊಳ್ಳಿಕ್ಕೂ ಕೂಡ ಅಷ್ಟು ಸುಸಜ್ಜಿತವಾದ ವ್ಯವಸ್ಥೆ ಮಾಡಿದ್ರು. ಯಜ್ಞ ಮಂಟಪವನ್ನ ಹಾಗೆ ಅಲಂಕಾರ ಮಾಡಬೇಕು. ರಾಜಸೂಯಾಗ ಮಂಟಪದಲ್ಲಿ ಹಾಗೆ ಮಾಡಿದ್ರು. ಯಾರ್ಯಾರು ಬಂದಿದ್ರು ಅಂತಂದ್ರೆ, ಆಹೂತಂ ದಿಗ್ಜಯೇ ಪಾರ್ಥಯಿಸ್ತದಾ ಲೋಕದ್ವಿಸಪ್ತಕಂ. ಇವರು ದಿಗ್ವಿಜಯಕ್ಕೆ ಅಂತ ಹೋದಾಗ 14 ಲೋಕದವರಿಗೆ ಆಹ್ವಾನ ಮಾಡಿ ಬಂದಿದ್ರು. ಆದ್ರಿಂದ ಲೋಕದ್ವಿಸಪ್ತಕಂ, 14 ಲೋಕದವರೆಲ್ಲರೂ ಕೂಡ ಬಂದಿದ್ದಾರೆ. ಸರ್ವಮತ್ರಾಗಮದ್ ಬ್ರಹ್ಮ ಶರ್ವಶಕ್ರಾದಿ ಪೂರ್ವಕಂ. ಸತ್ಯಲೋಕದಿಂದ ಬ್ರಹ್ಮದೇವರು ಬಂದಿದ್ದಾರೆ ಅಂದ್ರೆ ಉಳಿದವರು ಬಂದೇ ಇರ್ತಾರೆ. ತಿರುಪತಿಯಲ್ಲಿ ನಡೆದಂಥ ಶ್ರೀನಿವಾಸ ಪದ್ಮಾವತಿಯರ ವಿವಾಹ ಮಹೋತ್ಸವಕ್ಕೆ ಆ ರೀತಿ ಬಂದಿದ್ರು ಅಂತ ನಾವು ಕೇಳ್ತೇವೆ ಕಥೆಯಲ್ಲಿ. ರಾಜಸೂಯ ಯಾಗ ಆಗುವಾಗಲೂ ಕೂಡ ಹಾಗೆ ಬಂದಿದ್ರು. ತದಾ ಲೋಕದ್ವಿಸಪ್ತಕಂ ಸರ್ವಮತ್ರಾಗಮತ್ ಬ್ರಹ್ಮ ಶರ್ವಶಕ್ರಾದಿ ಪೂರ್ವಕಂ. ಭೀಷ್ಮ, ದ್ರೋಣಾಚಾರ್ಯರು, ವಿದುರ, ಧೃತರಾಷ್ಟ್ರ, ಅವನ ಮಕ್ಕಳು, ಅವನ ಪತ್ನಿಯರು ಎಲ್ಲರೂ ಕೂಡ ಬಂದಿದ್ದಾರೆ. ಪಾಂಡವರು ಇಂದ್ರಪ್ರಸ್ಥದಲ್ಲಿ ಮಾಡಿದ ಯಾಗಕ್ಕೆ ಕೌರವರಿಗೂ ಆಹ್ವಾನ ಇತ್ತು. ಹಸ್ತಿನಾಪುರದಿಂದ ಭೀಷ್ಮ ದ್ರೋಣಾದಿಗಳೆಲ್ಲ ಬಂದಿದ್ದು. ವಿದುರ ಬಂದಿದ್ದ, ಧೃತರಾಷ್ಟ್ರ, ಬಾಲ್ಹೀಕ ರಾಜ ಭೀಷ್ಮರಿಗೆ ಹಿರಿಯ, ಇನ್ನು ಭೀಷ್ಮರಿಗಿಂತಲೂ ಹಿರಿಯ. ಬಾಲ್ಹೀಕ ಅಂತಂದ್ರೆ ಅವನು ಬಹಳ ದೊಡ್ಡವನೇ. ದೇವಾಪಿ, ಶಂತನು, ಬಾಲ್ಹೀಕ ಅಂತ 3 ಜನ. ದೇವಾಪಿರಥ ಬಾಲ್ಹೀಕ ಅಂತ ಪ್ರತೀಪರ ಕುರುವಂಶದಲ್ಲಿ ಬಂದಂತಹ ಪ್ರತೀಪರಾಜನಿಗೆ 3 ಮಕ್ಕಳಿದ್ರು. ದೇವಾಪಿ, ಶಂತನು, ಬಾಲ್ಹೀಕ. ಶಂತನುನ ಮಗ ಭೀಷ್ಮ ಅಂತಂದ್ರೆ ಭೀಷ್ಮಾಚಾರ್ಯರಿಗೆ ಬಾಲ್ಹೀಕ ರಾಜ ದೊಡ್ಡಪ್ಪ. ಭೀಷ್ಮಾಚಾರ್ಯ ದೊಡ್ಡಪ್ಪ ಬಾಲ್ಹೀಕನೇ ಬಂದಿದ್ನಂತೆ. ಅವನು ಬಾಲ್ಹೀಕ ದೇಶದಲ್ಲೇ ರಾಜನಾಗಿ ಹೋಗಿದ್ದ. ಅಂಥ ಬಾಲ್ಹೀಕ ರಾಜ ಅವನು ತನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ತಥೈವ ಯಾದವಾ ಸರ್ವೇ ಬಲಭದ್ರ ಪುರೋಗಮಾಹ. ಬಲರಾಮ ಮೊದಲು ಮಾಡಿಕೊಂಡು ಎಲ್ಲ ಯಾದವರು ಬಂದಿದ್ದರಂತೆ. ಕೃಷ್ಣ ಅಂತೂ ಮೊದಲೇ ಬಂದಿದ್ದಾನೆ. ರುಕ್ಮಿಣಿ ಸತ್ಯಭಾಮಾಭ್ಯಾಂ ಮಹಿಷ್ಯ ಕೇಶವಶ್ಯ ಚ. ಶ್ರೀಕೃಷ್ಣನ ಪಟ್ಟದರಸಿಯರು 16,100 ಜನ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಅಂತೂ ಇಡೀ ಜಗತ್ತೇ ಒಂದು ಕಡೆ ಸೇರಿತಂತೆ ಇಂದ್ರಪ್ರಸ್ಥದಲ್ಲಿ. ಇಂಥವರು ಬಂದಿಲ್ಲ ಅಂತಲ್ಲ. ತತ್ರ ಸರ್ವ ಜಗದೇಕ ಸಂಗಮೇ ತತ್ವ ನಿರ್ಣಯ ಕಥಾ ಬಭೂವಿರೇ ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸ ಏವ ಭಗವಾನ್ ಬಭೂವ. ಈ ರಾಜಸೂಯ ಯಾಗ ಮಾಡಿದ ಕಾರಣ ಏನು ಅಂತ ಇಲ್ಲಿ ಹೇಳ್ತಾರೆ. ಪಾಂಡುರಾಜನಿಗೆ ಉನ್ನತ ಸ್ಥಾನ ಸಿಗಬೇಕು ಅನ್ನೋದೊಂದು ಇತ್ತು, ಅದು ಬೇರೆ ವಿಷಯ.
ಮುಖ್ಯವಾಗಿ ಇಂಥ ಯಜ್ಞ ಯಾಗಗಳು ನಡೀತಿರುವಾಗ ಹೇಗೆ ನಡೀತಿತ್ತು ಅಂತ ಮಹಾಭಾರತ ಅದಕ್ಕೊಂದು ಮಾಹಿತಿ ಕೊಡ್ತದೆ. ಯಾವ ರೀತಿ ಯಜ್ಞ ನಡೀಬೇಕು ಅನ್ನುವಂತಹ ಸೂಚನೆ ಕೊಡ್ತಾ ಇದೆ ಮಹಾಭಾರತ. ರಾಜಸೂಯ ಯಾಗಕ್ಕೆ ಇಡೀ ಜಗತ್ತೇ ಒಂದು ಕಡೆ ಸೇರಿದಾಗ ತತ್ವ ನಿರ್ಣಯ ಕಥಾ ಬಭೂವಿರೇ, ಯಾರು ಸರ್ವೋತ್ತಮ ಅನ್ನುವಂತಹ ತತ್ವ ನಿರ್ಣಯಕ್ಕೆ ಸಂಬಂಧಪಟ್ಟಂತಹ ವಾದಗಳು ಚರ್ಚೆಗಳೆಲ್ಲ ಅಲ್ಲಿ ನಡೆದ್ವಂತ. ಅನೇಕ ಋಷಿಗಳು ಮುನಿಗಳು ಬಂದದ್ರಿಂದ ಯಾಗದಲ್ಲಿ ಪ್ರಧಾನವಾದ ಒಂದು ಅಂಗ ಬರೇ ಎಲ್ಲರೂ ಬರೋದು, ಯಜ್ಞದಲ್ಲಿ ಪಾಲ್ಗೊಳ್ಳೋದು, ಊಟ ಮಾಡೋದು, ಹೋಗೋದು ಅಲ್ಲ. ಮುಖ್ಯವಾಗಿ ಹರಿಸರ್ವೋತ್ತಮತ್ವದ ಬಗ್ಗೆ ಚರ್ಚೆ ನಡೀತಂತಲ್ಲಿ. ಅದು ನಡಿಲೂ ಬೇಕಂತೆ ರಾಜಸೂಯ ಯಾಗದಲ್ಲಿ. ಅಭಿಷೇಚನೀಯ ಅಂತ ಒಂದು ಯಾಗ ಇರ್ತದೆ. ರಾಜಸೂಯ ಯಾಗದಲ್ಲೇ ಒಂದು ಅಭಿಷೇಚನೀಯ ಅಂತ ಒಂದು ಯಾಗ. ಆ ಯಾಗದ ದಿವಸ ಎಲ್ಲರೂ ಬಂದು ಪಂಡಿತರೆಲ್ಲ ತಮ್ಮ ತಮ್ಮ ವಾದ ಕೌಶಲ ಅದನ್ನೆಲ್ಲ ಪ್ರದರ್ಶನ ಮಾಡೋದು ಇಂಥದ್ದೆಲ್ಲ ಇರ್ತದಂತೆ. ಆ ಅಭಿಷೇಚನೀಯ ಯಾಗದ ಅಂಗವಾಗಿ ತತ್ವ ನಿರ್ಣಯ ಕಥೆಗಳೆಲ್ಲ ನಡೆದುವಂತೆ. ಉತ್ತರ ಕೊಡುವವರು ಯಾರು, ತೀರ್ಮಾನ ಹೇಳುವವರು ಯಾರಾಗಿದ್ರು? ಬೇಕಾದಷ್ಟು ಜನ ಪ್ರಶ್ನೆ ಕೇಳ್ತಾರೆ, ಉತ್ತರ ಹೇಳ್ತಾರೆ, ಚರ್ಚೆ ನಡೀತದೆ. ಆದ್ರೆ ಕೊನೆಗೆ ತೀರ್ಮಾನ ಕೊಡುವವರು ಯಾರಾಗಿದ್ರು ಅಂತಂದ್ರೆ ಪ್ರಾಶ್ನಿಕೋತ್ರ ಪರಿಪೂರ್ಣ ಚಿದ್ಘನೋ ವ್ಯಾಸಯೇವ ಭಗವಾನ್ ಬಭೂವ. ಸರ್ವಜ್ಞರಾಗಿರ್ತಕ್ಕಂತಹ ವೇದವ್ಯಾಸ ದೇವರು ಪ್ರಾಶ್ನಿಕರಾಗಿದ್ದರು. ಪ್ರಾಶ್ನಿಕರು ಅಂದ್ರೆ ಪ್ರಶ್ನೆ ಕೇಳುವವರು ಅಂತ ಅರ್ಥ ಅಲ್ಲ. ಪ್ರಶ್ನೆಗೆ ಉತ್ತರ ಕೊಡುವವರು ವೇದವ್ಯಾಸ ದೇವರಾಗಿದ್ರು. ಪ್ರಾಶ್ನಿಕ ಅಂತ ಒಂದು ಸ್ಥಾನ ಇರ್ತದೆ, ಅಲ್ಲಿ ವೇದವ್ಯಾಸ ದೇವರೇ ಕೂತಿದ್ದಾರೆ. ಯಾರು ಏನು ಬೇಕಾದ್ರೂ ಪ್ರಶ್ನೆ ಕೇಳಲಿ, ಏನ್ ಬೇಕಾದ್ರೂ ವಿಚಾರ ಚರ್ಚೆ ನಡೀಲಿ, ವೇದವ್ಯಾಸ ದೇವರು ಚೆನ್ನಾಗಿ ಉತ್ತರ ಕೊಡ್ತಾ ಇದ್ರಂತ. ಏನಾಯ್ತು? ಆ ಚರ್ಚೆ ಎಲ್ಲ ನಡೆದು ವಾಕ್ಯಾರ್ಥ ಗೋಷ್ಠಿನೇ ನಡೆದು ಏನ್ ತೀರ್ಮಾನ ಆಯ್ತು ಅಂತಂದ್ರೆ ತತ್ವ ನಿರ್ಣಯ ಕಥಾಸು ನಿರ್ಣಯೋ ವಾಸುದೇವ ಗುಣ ವಿಸ್ತರೋ ಭವತ್. ವಾಸುದೇವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ಜಗಜ್ಜನ್ಮಾದಿ ಕಾರಣನಾಗಿದ್ದಾನೆ. ಆದ್ರಿಂದ ಅವನು ಸರ್ವೋತ್ತಮ, ಯಾವ ದೋಷ ಗಂಧವೂ ಕೂಡ ಪರಮಾತ್ಮನಲ್ಲಿ ಇಲ್ಲ. ಗುಣಪೂರ್ಣ, ನಿರ್ದುಷ್ಟ, ಜ್ಞಾನಿಗಮ್ಯ, ಮೋಕ್ಷರೂಪ, ಉತ್ತಮವಾದ ಪರಮ ಪುರುಷಾರ್ಥವನ್ನ ಕೊಡ್ತಕ್ಕವನು ಅವನೇ. ಹೀಗೆ ವಾಸುದೇವ ಗುಣ ವಿಸ್ತರೋ ಭವತ್ ನಾಸ್ತಿ ತತ್ಸದೃಶ ಉತ್ತಮ ಕುತಃ ಪಾರಯೇಷ ನತತೋನ್ಯ ಇತ್ಯಪಿ. ಅವನಿಗೆ ಸಮಾನರೇ ಇಲ್ಲ, ಉತ್ತಮರೇ ಎಲ್ಲಿ ಬರ್ಲಿಕ್ಕೆ ಸಾಧ್ಯ? ತಾರತಮ್ಯದಲ್ಲಿ ಕೊನೆಗೆ ಅವನು, ತಾರತಮ್ಯದ ಆರೋಹಣ ತಾರತಮ್ಯ, ಕೆಳಗಿನಿಂದ ಮೇಲೆ ಹೋದರೆ ಇಂಥವ್ರಿಗಿಂತ ಇಂಥವರು ಉತ್ತಮರು ಅಂತ ಹೋದರೆ ಆ ಆರೋಹಣ ತಾರತಮ್ಯದಲ್ಲಿ ಅವನೇ ಕೊನೆಯ ಪಾರ, ಅವನ ಮೇಲೆ ಮತ್ತೆ ಯಾರೂ ಕೂಡ ಇಲ್ಲ. ಹೀಗೆ ಆ ರಾಜಸೂಯ ಯಾಗದ ಅಂಗವಾಗಿ, ಅಭಿಷೇಚನೀಯ ಯಾಗದ ಅಂಗವಾಗಿ ನಡಿಬೇಕಾದಂತಹ ಕಥೆಯಲ್ಲಿ, ಕಥಾ ಅಂತಂದ್ರೆ ಈ ಚರ್ಚಾಗೋಷ್ಠಿ, ಅದರಲ್ಲಿ ವೇದವ್ಯಾಸ ದೇವರು ಪ್ರಾಶ್ನಿಕರಾಗಿದ್ರು. ಇದು ತೀರ್ಮಾನ ಆಯ್ತಂತ. ಇದು ಬಹಳ ವಿಶೇಷ ರಾಜಸೂಯ ಯಾಗ ನಡೆದದ್ದು. ಹೀಗೆ ಯಾವುದೇ ಯಜ್ಞ ಯಾಗ ಯಾವ ಕಾರ್ಯಕ್ರಮ ನಡೆದರೂ ಕೂಡ ಪರಮಾತ್ಮನ ಒಂದು ಗುಣವಿಸ್ತಾರ ಅಲ್ಲಿ ನಡಿಬೇಕಂತ. ಎಲ್ಲಿವರೆಗೆ ಅಂತಂದ್ರೆ ಶ್ರಾದ್ದಾದಿಗಳನ್ನ ನಡೆಸಿದರೂ ಕೂಡ ಸುಮ್ಮನೆ ಶ್ರಾದ್ದ ಮಾಡೋ ಕ್ರಮ ಇಲ್ಲ. ಜ್ಞಾನಿಗಳು ಮಾಡುವಾಗ ಹೇಗಿದ್ರೂ ಬ್ರಾಹ್ಮಣರು ಬಂದಿರ್ತಾರೆ, ಯೋಗ್ಯ ಬ್ರಾಹ್ಮಣರನ್ನ, ತಿಳಿದವರನ್ನ ಈ ಶ್ರಾದ್ದಾದಿಗಳನ್ನ ಮಾಡಬೇಕಾದ್ರೆ ಜ್ಞಾನಿಗಳಿಗೆ ಕೊಡಬೇಕು ಅಂತಿದೆ. ಅಂಥವರನ್ನೇ ಕರೆಸಿ ಅವರಿಂದ ಕಾಠಕೋಪನಿಷತ್ತೋ ಭಗವದ್ಗೀತೆನೋ ಯಾವುದನ್ನಾದರೂ ಪ್ರವಚನ ಮಾಡಿಸಿ ಅವರ ಕೈಯಿಂದ 4 ವಿಷಯ ಒಂದು ಅರ್ಧ ಗಂಟೆ ಆದರೂ ಕೂಡ ಪ್ರವಚನ ಹೇಳಿಸಿ ಅನಂತರದಲ್ಲಿ ಶ್ರಾದ್ದ ಭೋಜನ ಮಾಡ್ತಕ್ಕಂಥದ್ದು. ಹಿಂದಿನ ಕಾಲದಲ್ಲಿ ಆ ಕ್ರಮ. ಏನು ಶ್ರಾದ್ದ ಅಂದ್ರೆ ಏನು, ಪಿತೃಕಾರ್ಯ ಅಂದ್ರೆ ಏನು, ಅದರ ಬಗ್ಗೆ ತಿಳುವಳಿಕೆ ಅಲ್ಲಿ ಪಾಲ್ಗೊಂಡವರಿಗೆಲ್ಲ ಬರಲಿ, ಮಕ್ಕಳುಗಳಿಗೆ. ಇಲ್ಲದಿದ್ರೆ ಮುಂದೆ ನಮಗೆ ಅವರು ಯದ್ವಾ ತದ್ವಾ ಮಾಡಿಟ್ಟಾರು ಅನ್ನೋದ್ರಿಂದ ಆದ್ರೂ ಕೂಡ ಅವರಿಗೆ ಅದರ ತಿಳುವಳಿಕೆ ಬರಬೇಕು. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಹೀಗೆ ಜ್ಞಾನಪುರಸ್ಸರವಾಗಿ ಎಲ್ಲ ಕರ್ಮಗಳು ನಡೀಬೇಕು. ಇದಕ್ಕೆ ರಾಜಸೂಯಾಗ ನಡೆಯುವಾಗ ಇದೊಂದು ಚರ್ಚಾಗೋಷ್ಠಿ ನಡೆದು ವಾಸುದೇವ ಗುಣ ವಿಸ್ತರೋ ಭವತ್. ಇದಾದ ಮೇಲೆ ಬಾದರಾಯಣ ಭೃಗುತ್ಥರಾಮಯೋ ಶೃಣ್ವತೋ ಪರಮ ನಿರ್ಣಯೇ ಕೃತೆ ಮೋದಮಾನ ಜನತಾ ಸಮಾಗಮೇ ಪೃಚ್ಛದತ್ರ ನೃಪತಿರ್ಯತೌ ವ್ರತಂ. ವೇದವ್ಯಾಸ ದೇವರು ಇದ್ರು, ಪರಶುರಾಮ ದೇವರು ಇದ್ರು. ವೇದವ್ಯಾಸ ದೇವರು ಉತ್ತರ ಹೇಳಲಿಕ್ಕೆ, ಅವರು ತೀರ್ಮಾನ ಹೇಳಲಿಕ್ಕೆ, ಉಳಿದವರೆಲ್ಲ ಪ್ರಶ್ನೆ ಕೇಳಿದ್ರು. ಎಲ್ಲದಕ್ಕೂ ಉತ್ತರ ಕೊಟ್ಟು ಹರಿಸರ್ವೋತ್ತಮ ಅಂತ ನಿರ್ಣಯ ಆಯ್ತು. ಎಲ್ಲರೂ ಬಹಳ ಸಂತೋಷನೂ ಕೂಡ ಪಟ್ಟು. ಇದಾದ ಮೇಲೆ ಅದೇ ಯಾಗದ ಅಂಗವಾಗಿ ಸಭಾಪೂಜೆ ಅಂತ ಒಂದು ಮಾಡಬೇಕಾದ ಕ್ರಮ ಇತ್ತು. ಎಲ್ಲಾ ಕಡೆ ಮಾಡ್ತಾರೆ. ಬಂದಾಗ ಒಂದು ದೊಡ್ಡ ಸಭೆ ಸೇರಿಸಿದಾಗ ಸಭಾಪೂಜೆ ಅಂತ ಬಂದವರಿಗೆಲ್ಲ ಒಂದು ಗೌರವ ಸಲ್ಲಿಸಬೇಕು. ಅದು ಆ ಕ್ರಮ ಇದೆ. ಋತ್ವಿಜರು ಅಂತಿದ್ದಾರೆ, ಅವರಿಗೆ ಸಲ್ಲಿಸಬೇಕು. ಅವರಿಗೆ ಪಾಠ ಹೇಳಿಕೊಟ್ಟ ಗುರುಗಳು ಅಂತ ಯಾರಾದ್ರೂ ಬಂದ್ರೆ ಗುರುಗಳು, ಮಠದ ಗೌರವ, ಮಠದ ಗುರುಗಳಿಗೆ ಅಂತ ಅದು ಒಂದು ಕ್ರಮ ಸಲ್ಲಿಸೋದುಂಟು. ಯಾವುದೇ ಕಾರ್ಯಕ್ರಮ ನಡೆದಾಗ ಋತ್ವಿಜರಿಗೆ, ಗುರುಗಳಿಗೆ, ಆಚಾರ್ಯರಿಗೆ
ಆಚಾರ್ಯರು ಅಂತಂದ್ರೆ ಅನೇಕ ಶಿಷ್ಯರನ್ನ ಇಟ್ಟುಕೊಂಡು ಪಾಠ ಪ್ರವಚನ ಮಾಡಿಕೊಂಡು ಅವರಿಗೆ ಊಟ ಹಾಕಿ ಪಾಠ ಹೇಳ್ಕೊಡ್ತಕ್ಕಂಥವ್ರು, ಅವರಿಗೆ ಆಚಾರ್ಯರು ಅಂತ ಕರೀತಾರೆ. ಆಚಿನೋಚಿತ ಶಾಸ್ತ್ರಾರ್ಥಾನ್ ಆಚಾರಂ ಗ್ರಾಹಯತ್ಯಪಿ ಸ್ವಯಂ ಆಚರತೆ ಎಷ್ಟು, ತಾನೂ ಆಚರಣೆ ಮಾಡಿಕೊಂಡು ಇನ್ನೊಬ್ಬರಿಗೆ ಆಚಾರವನ್ನು ಹೇಳಿ ಶಾಸ್ತ್ರಾರ್ಥವನ್ನು ಹೇಳಿ ಅನ್ನ ಹಾಕಿ ಈ ರೀತಿ ಇರ್ತಕ್ಕಂಥವ್ರು, ಅಂಥವರಿಗೆ ಸಭಾ ಪೂಜೆ ಅಂತ ಮಾಡಬೇಕು. ಬಂದಿರತಕ್ಕಂತಹ ರಾಜರಿಗೆ ಮಾಡಬೇಕು, ಬಂಧು ಬಾಂಧವರಿಗೆ ಪ್ರಿಯರಿಗೆ ಅವರಿಗೆ ಮಾಡಬೇಕು, ಹೀಗೆಲ್ಲ ಕ್ರಮ ಇತ್ತು. ಆದರೆ ಧರ್ಮರಾಜ ಮುಂದಿನ ಕಾರ್ಯಕ್ರಮಕ್ಕೆ ತೊಡಗಿದ. ಚರ್ಚೆಗೋಷ್ಠಿ ಎಲ್ಲ ಮುಗಿತು, ಶ್ರೀಹರಿ ಸರ್ವೋತ್ತಮ ಅಂತ ನಿರ್ಣಯ ಆಯಿತು. ಮುಂದೆಂದು ಸಭಾ ಪೂಜೆ ಅಂತ ಮಾಡಬೇಕು. ಬಂದಿರತಕ್ಕಂಥ ಸಭೆಯಲ್ಲಿ ಪಾಲ್ಗೊಂಡವರಿಗೆ ಪೂಜೆ ನಡೆಸಬೇಕು. ಯಾರಿಗೆ ಮೊದಲು ಮಾಡಬೇಕು ಅದನ್ನು ವಿಚಾರ ಮಾಡ್ಕೊಂಡು ಮಾಡಬೇಕು. ಯಾರೋ ತಮಗ್ ಬೇಕಾದವರು ಅಂತ ಬಂದವರಿಗೆಲ್ಲ ಮೊದಲು ಬೇಕಾದವರಿಗೆ ಕೊಟ್ಟು ಆಮೇಲೆ ಉಳಿದದ್ದನ್ನ ಮಾಡೋ ಕ್ರಮ ಇರ್ತದೆ. ಹಾಗಲ್ಲ, ಯಾರಿಗೆ ಮಾಡಬೇಕು ತಿಳ್ಕೊಂಡು ಮಾಡಬೇಕು. ಅದಕ್ಕೋಸ್ಕರ ಧರ್ಮರಾಜ ಪಿತಾಮಹ ಅಗ್ರಪೂಜಾರ್ಹ ಕೋತ್ರ ಲೋಕ ಸಮಾಗಮೆ, 14 ಲೋಕದವರು ಸೇರಿದ್ದಾರೆ. ಈಗ ಸಭಾ ಪೂಜೆ ಅಂತ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಮೊದಲು ಯಾರನ್ನು ಕರೀಲಿ, ಯಾರಿಗೆ ಮೊದಲನೇ ಗೌರವ ಸಲ್ಲಿಸಬೇಕು ಅಂತ ಕೇಳಿದನು. ಯಾಕೆ ಕೇಳಬೇಕು? ಆಗ್ತಾನೆ ಚರ್ಚಾಗೋಷ್ಠಿ ನಡೆದು ಶ್ರೀಹರಿ ಸರ್ವೋತ್ತಮ ಅಂತ ನಿರ್ಣಯ ಆಗೋಗಿದೆ. ಅಗ್ರಪೂಜೆ ಯಾರಿಗೆ ಅಂತಂದ್ರೆ ದುರ್ಯೋಧನನಿಗೆ ಒಂದು ಸಂದೇಹ ಬರ್ತದ. ಹರಿ ಸರ್ವೋತ್ತಮ ಅಂತ ನಿಶ್ಚಯ ಆಗಿದೆ, ವೇದವ್ಯಾಸದೇವರು ಕೂತ್ಕೊಂಡು ತೀರ್ಮಾನ ಮಾಡಿದ್ದಾರೆ. ಮತ್ತು ಧರ್ಮರಾಜ ಕೇಳ್ತಿದ್ದಾನೆ ಅಗ್ರಪೂಜೆ ಯಾರಿಗೆ ಮಾಡಬೇಕು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಧರ್ಮರಾಜನಿಗೆ ಗೊತ್ತಿತ್ತು ವಿಷ್ಣು ಸರ್ವೋತ್ತಮ ಅಂತ ಅವನಿಗೆ ಗೊತ್ತಿತ್ತು. ಅಲ್ಲಿ ವಿಷ್ಣು ರೂಪ 3 ಬಂದಿದೆ. ವೇದವ್ಯಾಸದೇವರು ಬಂದಿದ್ದಾರೆ, ಸಾಕ್ಷಾತ್ ವಿಷ್ಣುವೇ. ಪರಶುರಾಮ ದೇವರು ಬಂದಿದ್ರು ಆ ಯಜ್ಞಕ್ಕೆ, ಅವರು ವಿಷ್ಣುವೇ. ಯಾಕೆಂದ್ರೆ ಪರಶುರಾಮ ದೇವರು ಇದ್ರು ಇನ್ನು 19ನೇ ತ್ರೇತಾಯುಗದಲ್ಲಿ ಅವತಾರ ಮಾಡಿದವರು. 28ನೇ ದ್ವಾಪರದ ತನಕ ಇದ್ರು ಪರಶುರಾಮದೇವರು, ಅವರು ಬಂದಿದ್ರು. ವೇದವ್ಯಾಸದೇವರಿದ್ರು, ಕೃಷ್ಣ ಇದ್ದಾನೆ. ಈ 3 ರೂಪದಲ್ಲಿ 3 ರೂಪವೂ ಕೂಡ ಸರ್ವೋತ್ಕೃಷ್ಟವೇ. ಅದರಲ್ಲಿ ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಿದ್ರು ಸರಿ, ಅದರಲ್ಲಿ ಏನ್ ತಾರತಮ್ಯ ಇಲ್ಲ. ಮತ್ತೆ ವೆಂಕಟೇಶ ಸ್ತೋತ್ರ ಮೊದಲು ಹೇಳಬೇಕು, ಕೃಷ್ಣ ಸ್ತೋತ್ರ ಮೊದಲು ಕೃಷ್ಣ ಸ್ತೋತ್ರ ಮೊದಲು ಹೇಳಬೇಕು, ಸಹಸ್ರನಾಮ ಮೊದಲು ಹೇಳಬೇಕು ಅಂತಂದ್ರೆ ಯಾವ್ದು ಬೇಕಾದ್ರೆ ಹೇಳಬೇಕು. ಎಲ್ಲಾ ಪರಮಾತ್ಮಂದೆ. ಗಾಯನ ಸ್ತೋತ್ರ ಆಮೇಲೆ ಹೇಳ್ರಿ, ವಾಯುಸ್ತುತಿ ಆಮೇಲೆ ಹೇಳಬೇಕು, ತಾರತಮ್ಯ ಪ್ರಕಾರ ಹೇಳೋದಾದ್ರೆ. 3 ರೂಪಗಳಲ್ಲಿ ಯಾರಿಗೆ ಮೊದಲು ಯಾವ ಪ್ರಶ್ನೆನೇ ಇಲ್ಲ. ಆದ್ರೂ ಧರ್ಮರಾಜ ಕೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಆ ಕೃಷ್ಣ ಪರದೇವತೆ ಪರಮಾತ್ಮ ಅಂತ ಅನ್ನೋದು ತನಗೊತ್ತು. ಬಂದಿರತಕ್ಕಂಥ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅವರಿಗೆ ಗೊತ್ತಾಗ್ಲಿ. ಭೀಷ್ಮಾಚಾರ್ಯನ ಕೇಳಬೇಕು. ಭೀಷ್ಮಾಚಾರ್ಯ ಏನ್ ಹೇಳ್ತಾರೆ, ಈ ರೀತಿ ಭೀಷ್ಮಾಚಾರ್ಯರ ಮಾತಿನಿಂದ ಕೃಷ್ಣ ನಾರಾಯಣ ಅವನು ಸರ್ವೋತ್ತಮ ಅಂತ ಎಲ್ರಿಗೂ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಬೇಕು ಅಂತಲೇನೆ ಹಿರಿಯರನ್ನ ಕೇಳಿ ಮಾಡೋದು ನನ್ನ ಧರ್ಮ ಅಂತ ತೋರಿಸ್ಲಿಕ್ಕೆ ಭೀಷ್ಮಾಚಾರ್ಯನ ಹೇಳ್ತಾ ಇದ್ದಾನೆ. ಬ್ರಹ್ಮ ಶರ್ವಾದಯಶ್ಚಾತ್ರ ಸಂತೆ ರಾಜಾನ ಏವಚ, ಬೇಕಾದಷ್ಟು ರಾಜರು ಬಂದಿದ್ದಾರೆ, ಬ್ರಹ್ಮ ರುದ್ರಾಜಗಳು ಬಂದಿದ್ದಾರೆ. ಈಗ ನಾನು ಅಗ್ರ ಪೂಜೆ ಯಾರಿಗೆ ಮಾಡಬೇಕು ಅಂತ ಕೇಳಿದಾಗ ಕೃಷ್ಣಂ ಪೂಜ್ಯತಮಂ ಪ್ರಭುಂ, ಕೃಷ್ಣನಿಗೆ ಮಾಡು ಅಂದ್ರು ಭೀಷ್ಮಾಚಾರ್ಯ. ವೇದವ್ಯಾಸ ದೇವರಿಗೆ ಮಾಡು ಅಂತ ಹೇಳಲಿಲ್ಲ, ಪರಶುರಾಮ ದೇವರಿಗೆ ಮಾಡು ಅಂತ ಹೇಳಲಿಲ್ಲ, ಕೃಷ್ಣನಿಗೆ ಮಾಡು ಅಂತ ಹೇಳಿದ್ರು. ನಿಜವಾಗಿಯೂ ವೇದವ್ಯಾಸ ದೇವರ ಅವತಾರ ಕೃಷ್ಣಾವತಾರಕ್ಕಿಂತಲೂ ಪೂರ್ವದಲ್ಲಿ ಆಗಿರೋ. ಕೃಷ್ಣಾವತಾರ ಆಮೇಲೆ ವೇದವ್ಯಾಸ ಅವತಾರ ಮೊದಲು. ಪರಶುರಾಮ ದೇವರ ಅವತಾರ ಅಂತೂ ಇನ್ನೂ ಹಳೆದು. ಹರಿ ಹಿಂದಿನ ಅವತಾರ ಪರಶುರಾಮ ದೇವರ ಅವತಾರ. ಅಂಥ ಪರಶುರಾಮ ದೇವರು ಯುಗಾಂತರ ಹಿಂದಿನಿಂದ ಬಂದವರು. ಅಂಥ ಪರಶುರಾಮ ದೇವರಿದ್ದಾರೆ, ವೇದವ್ಯಾಸ ದೇವರಿದ್ದಾರೆ. ಅಗ್ರ ಪೂಜೆ ಯಾರಿಗೆ ಅಂತ ಕೇಳಿದಾಗ ಕೃಷ್ಣನಿಗೆ ಅಂತ ಸಲಹೆ ಬಂತು. ಇವರು ಹೇಳ್ತಾ ಇದ್ದಾರೆ, ಯಾಕೆ ಭೀಷ್ಮಾಚಾರ್ಯ ಹಾಗೆ ಹೇಳಿದ್ರು ಅದೊಂದು ಪ್ರಶ್ನೆ. ಪರಶುರಾಮ ದೇವರಿಗೆ ಹೇಳಬಹುದಾಗಿತ್ತಲ್ಲ, ವೇದವ್ಯಾಸ ದೇವರಿಗೆ ಹೇಳಬಹುದಾಗಿತ್ತಲ್ಲ ಅಂತಂದ್ರೆ, ಯದ್ಯಪ್ಯೇಕಸ್ತ್ರಿಧಾ ವಿಷ್ಣು ವಸಿಷ್ಠ ಭೃಗು ವಿಷ್ಣುಷು ಪ್ರಾದುರ್ಭೂತಃ ತಥಾಪ್ಯೇತೆ ನೃಪಾಹಿ ವ್ಯಾಸ ರಾಮಯೋ ವಿಪ್ರತ್ವಾನ್ ನ ವಿರುದ್ಧಂತೆ. ಒಂದು ವೇಳೆ ಭೀಷ್ಮಾಚಾರ್ಯರು ವೇದವ್ಯಾಸದೇವರಿಗೆ ಪೂಜೆ ಆಗಲಿ ಅಂತಂದಿದ್ರೆ ಧರ್ಮರಾಜ ಮಾಡಿಬಿಡ್ತಿದ್ದ. ಯಾರೂ ಚಕಾರ ಎತ್ತಿದ್ದಿಲ್ಲ, ಯಾರೂ ವಿರೋಧ ಮಾಡ್ತಿದ್ದಿಲ್ಲ, ಆಕ್ಷೇಪ ಮಾಡ್ತಾ ಇದ್ದಿಲ್ಲ. ಅಥವಾ ಪರಶುರಾಮ ದೇವರಿಗೆ ಮಾಡಿಸಿದ್ರು ಕೂಡ ಯಾರೂ ಆಕ್ಷೇಪ ಮಾಡ್ತಿದ್ದಿಲ್ಲ, ವೇದವ್ಯಾಸ ದೇವರಿಗೆ ಮಾಡಿಸಿದ್ರು ಆಕ್ಷೇಪ ಮಾಡ್ತಿದ್ದಿಲ್ಲ. ಕೃಷ್ಣನಿಗೆ ಮಾಡಿಸಿದಾಗ ಆಕ್ಷೇಪ ಮಾಡ್ತಾರೆ, ಆಕ್ಷೇಪ ಬರಬೇಕು. ಆಕ್ಷೇಪ ಬಂದಾಗ ವಿವಾದ ಆಗಬೇಕು. ಕೃಷ್ಣನಿಗೆ ಮಾಡಿದ್ರು ಅಂತ 4 ಜನ ಮಾತಾಡ್ಕೊಳ್ಬೇಕು, ವಿವಾದ ಆಗಬೇಕು. ಈ ವಿವಾದ ಆದಾಗ ಒಬ್ಬ ವ್ಯಕ್ತಿ ಪ್ರಸಿದ್ಧಿಗೆ ಬರ್ತಾನಂತೆ. ವಿವಾದ ಹುಟ್ಟದೇ ಇದ್ರೆ ಅವನು ಪ್ರಸಿದ್ಧಿಗೆ ಬರೋದಿಲ್ಲ. ಕೃಷ್ಣ ಸರ್ವೋತ್ತಮ ಅಂತ ಪ್ರಸಿದ್ಧಿ ಇದೆ, ಆದ್ರೆ ಕೆಲವರಲ್ಲಿ ಮಾತ್ರ. ಆದ್ರಿಂದ ಉಳಿದವರಲ್ಲಿ ಅಷ್ಟು ಕೃಷ್ಣ ಸರ್ವೋತ್ತಮ, ಅವನು ನಾರಾಯಣ ಅಂತ ಪ್ರಸಿದ್ಧಿ ಇಲ್ಲ. ಅವನಿಗೆ ಅಗ್ರ ಪೂಜೆ ಮಾಡಿಸಬೇಕು. ಅವಾಗ ಆಕ್ಷೇಪ ಬರ್ತದೆ. ಆಕ್ಷೇಪ ಬಂದಾಗ ಆಕ್ಷೇಪ ಮಾಡಿದವರನ್ನೆಲ್ಲ ಕೃಷ್ಣ ಸದೆ ಬಡಿತಾನೆ. ಆವಾಗ ಅವನು ಸರ್ವೋತ್ತಮ ನಾರಾಯಣ ಅಂತ ತೀರ್ಮಾನ ಆಗ್ತದೆ.
ಈ ರೀತಿ ವಿವಾದ ಹುಟ್ಲಿ ಅನ್ನೋ ಉದ್ದೇಶದಿಂದಲೇನೆ ಭೀಷ್ಮಾಚಾರ್ಯರು ಕೃಷ್ಣನಿಗೆ ಅಗ್ರಪೂಜೆ ಅಂತ ಹೇಳಿದ್ರು. ವೇದವ್ಯಾಸ ದೇವರಿಗೆ ಪರಶುರಾಮ ದೇವರಿಗೆ ಹೇಳಿದ್ರೆ ಅವರು ಬ್ರಾಹ್ಮಣರು ಅಂತ ಪ್ರಸಿದ್ಧಿ. ಪರಶುರಾಮ ದೇವರು ಬ್ರಾಹ್ಮಣರೇ, ವೇದವ್ಯಾಸ ದೇವರು ಬ್ರಾಹ್ಮಣರೇ. ಆವಾಗಿನ ಕಾಲದಲ್ಲಿ ಕ್ಷತ್ರಿಯರೆಲ್ಲ ಬ್ರಾಹ್ಮಣರಿಗೆ ಅಗ್ರಪೂಜೆ ಮಾಡಿದ್ರೆ ಯಾರು ಆಕ್ಷೇಪ ಮಾಡ್ತಿದ್ದಿಲ್ಲ, ಅವರೇ ಮಾಡ್ತಿದ್ರು. ಅದರಿಂದ ಎಲ್ಲ ರಾಜರು ಕೂಡ ಸಮ್ಮತಿಸಿ ಬಿಡ್ತಾರೆ. ವೇದವ್ಯಾಸ ದೇವರಿಗೆ ಪರಶುರಾಮ ದೇವರಿಗೆ ಮಾಡಿದರೆ ವಿವಾದನೇ ಉಂಟಾಗುವುದಿಲ್ಲ. ವಿವಾದ ಉಂಟಾಗಬೇಕು, ಅದು ಕೃಷ್ಣನಿಗೆ ಅಗ್ರಪೂಜೆ ಮಾಡಿದರೆ ವಿವಾದ ಆಗ್ತದೆ. ಈ ದೃಷ್ಟಿಯಿಂದ ಕೃಷ್ಣ ರೂಪವನ್ನ ಬೆಳಕಿಗೆ ತರಬೇಕು. ಆ ಕೃಷ್ಣ ಬರೇ ಗೊಲ್ಲ ಅಲ್ಲ, ಅವನು ಗೋಪಾಲಕ ಅಷ್ಟೇ ಅಲ್ಲ, ದನ ಮೇಯಿಸೋ ಹುಡುಗ ಅಲ್ಲ, ಅವನು ಸಾಕ್ಷಾತ್ ಪರಮಪುರುಷ. ವೇದಾಂತ ಕೃದ್ ವೇದ ವಿದೇವಚಾಹಂ ಅಥೋಸ್ಮಿ ಲೋಕೆ ವೇದೇಚ ಪ್ರಸಿದ್ಧ ಪುರುಷೋತ್ತಮ ಅಂತ ಮುಂದೆ ಹೇಳ್ತಾನವನೇ. ಅದು ಲೋಕಕ್ಕೆ ಪ್ರಸಿದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಭೀಷ್ಮಾಚಾರ್ಯರು ಬೇಕು ಅಂತ ಕೃಷ್ಣನ ವಿಚಾರ ಹೇಳ್ತಾರೆ. ಅವಿವಾದೇ ಪ್ರಸಿದ್ಧಿಷ್ಟ ನೈವಾಸ್ಯ ಭವಿತಾಕತಿ. ವಿವಾದ ಬರದೇ ಇದ್ರೆ ಕೃಷ್ಣನ ಪ್ರಸಿದ್ಧಿ ಅಷ್ಟಾಗಿ ಬರೋದಿಲ್ಲ. ಎಲ್ಲ 14 ಲೋಕದವರು ಸೇರಿದ್ದಾರೆ, ಕೃಷ್ಣ ಪ್ರಸಿದ್ಧಿಗೆ ಬರಬೇಕು. ಇದು ಭೀಷ್ಮಾಚಾರ್ಯ ವಿಚಾರ. ಕೃಷ್ಣನಿಗೆ ಅಗ್ರಪೂಜೆ ಅಂತಂದಾಗ ಕೃಷ್ಣಾಯ ದತ್ತೇ ರಾಜಾನೋ ವಿವಾದಂ ಕುರ್ಯುರಂಜಸ ವಿವಾದೇನ ಚ ಕೀರ್ತಿ ಸ್ಯಾದ್ ವಾಸುದೇವಸ್ಯ ವಿಸ್ತೃತ. ಇಷ್ಟು ಭೀಷ್ಮಾಚಾರ್ಯ ಹೇಳಿದ್ರು. ಧರ್ಮರಾಜ ಕೃಷ್ಣನಿಗೆ ಅಗ್ರಪೂಜೆ ಮಾಡಿಬಿಟ್ಟು, ಕೃಷ್ಣನಿಗೆ ಅಗ್ರಪೂಜೆ ಮಾಡಿದ ಮೇಲೆ ಆಮೇಲೆ ವೇದವ್ಯಾಸ ದೇವರಿಗೂ ಮಾಡಿದ, ಪರಶುರಾಮ ದೇವರಿಗೂ ಕೂಡ ಧರ್ಮರಾಜ ಮಾಡಿದಾನೆ. ಇದು ಕ್ರಮ. ಹಾಗೆ 3 ಪೂಜೆ ಮಾಡಿದನಂತೆ. ಕೃಷ್ಣನಿಗೂ ಮಾಡಿದ, ಅನಂತರ ಪರಶುರಾಮ ದೇವರಿಗೆ ಮಾಡಿದ, ಆಮೇಲೆ ವೇದವ್ಯಾಸ ದೇವರಿಗೆ ಮಾಡಿದ. ಪ್ರತಿ ಮನೆಯಲ್ಲಿ ಜೀವನ ಅನ್ನೋದನ್ನೇ ಯಜ್ಞ ಅಂತ ಮಾಡಿಕೊಂಡವರು ಪ್ರತಿನಿತ್ಯವೂ ಕೂಡ ಈ 3 ರೂಪಕ್ಕೆ ಪೂಜೆ ಮಾಡಬೇಕು ಅನ್ನೋದು ಇದರ ಆಧ್ಯಾತ್ಮಿಕ ಸಂದೇಶ. ಯಾವುದು 3 ರೂಪಕ್ಕೆ ಪೂಜೆ ಮಾಡೋ ಕ್ರಮ ಹೇಗೆ? ಶಾಲಿಗ್ರಾಮ ಪೂಜೆ ಮಾಡುವಾಗ ಜೊತೆಗೊಂದು ಕೃಷ್ಣ ಪ್ರತಿಮೆ ಇದ್ದೇ ಇರ್ತದೆ. ಡೋಗಲ್ ಕೃಷ್ಣನಾದ್ರೂ ಇಟ್ಕೊಂಡಿರ್ತಾರೆ, ಅದು ಕೃಷ್ಣನ ಪೂಜೆ ಆಯ್ತು. ಆಮೇಲೆ ವೈಶ್ವದೇವ ಹೋಮ ಮಾಡುವಾಗ ಅದು ಪರಶುರಾಮ ದೇವರ ಪೂಜೆ ಆಯ್ತು. ವೈಶ್ವದೇವ ಮಾಡುವಾಗ ಹರಿಣಿಪತಿ ಪರಶುರಾಮ ಪ್ರೇರಣೆಯ ಪರಶುರಾಮ ಪ್ರೀತ್ಯರ್ಥಂ ಅಂತ ಅಗ್ನಿಂತರ್ಗತ ಪರಶುರಾಮ ದೇವರಿಗೆ ಮಾಡೋದು. ವ್ಯಾಸ ದೇವರ ಪೂಜೆ ಮಾಡೋದು ಅಂತಂದ್ರೆ ಸಾಯಂಕಾಲ ಪುರಾಣಕ್ಕೆ ಬಂದು ಕೂತ್ಕೊಂಡು ಪುರಾಣ ಶ್ರವಣ ಮಾಡಿಬಿಟ್ರೆ ವೇದವ್ಯಾಸ ದೇವರ ಪೂಜೆನೂ ಆಯ್ತು. ಹೀಗೆ ಶಾಲಿಗ್ರಾಮ ಪೂಜೆ ಮಾಡುವಾಗ ಕೃಷ್ಣನ ಪೂಜೆ, ಹೋಮ ವೈಶ್ವದೇವ ಮಾಡುವಾಗ ಪರಶುರಾಮ ದೇವರದ್ದಾಗ್ತದೆ. ಪ್ರತಿನಿತ್ಯ ಪುರಾಣ ಕಥಾ ಶ್ರವಣ ಮಾಡಿದರೆ, ಸತ್ಯಾಸ್ತ್ರಗಳ ಪಾಠ ಪ್ರವಚನ ಅದರಲ್ಲಿ ಪಾಲ್ಗೊಂಡ್ರೆ ಅದೇ ವೇದವ್ಯಾಸ ದೇವರ ಪೂಜೆ. ಹೀಗೆ 3 ರೂಪಗಳ ಪೂಜೆಯನ್ನು ಧರ್ಮರಾಜ ಮಾಡಿದ. ಅಗ್ರ್ಯೋಪಹಾರ ಉಪಯಾಪಿತ ಏವ ಕೃಷ್ಣೇ ಕೋಪಾದನಿಂದದ ಮುಮಾಶುಚ ಚೇದಿ ರಾಜ ಶ್ರುತ್ವೈವ ತತ್ಪವನಜೋಭಿಯಯೋ ನೃಪಂತಂ ಹಂತುಂ ಜಗದ್ಗುರುವಿನಿಂದಕಂ ವೃದ್ಧಮನ್ಯು. ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಿಸಿದ ಕೂಡಲೇ ಶಿಶುಪಾಲನಿಗೆ ಸಹನೆ ಆಗ್ಲಿಲ್ಲ. ಅಲ್ಲಿ ಕೂಡಲೇ ಎದ್ದು ಶಿಶುಪಾಲ ಬೈಲಿಕ್ಕೆ ಪ್ರಾರಂಭ ಮಾಡಿದನಂತೆ ಕೃಷ್ಣನ್ನ. ಅವನು ಅನೇಕ ರೀತಿಯಿಂದ ಆಕ್ಷೇಪ ಮಾಡ್ತಾ ಇದ್ದಾನೆ. ಕೃಷ್ಣನಿಗೆ ಯಾಕೆ ಅಗ್ರಪೂಜೆ ಮಾಡಿದ್ರಿ? ಇಷ್ಟೆಲ್ಲ ಮಾಡಿದಂತಹ ರಾಜಸೂಯಾಗ ಹಾಳಾಗಿ ಹೋಯ್ತು ಅಂತಂದಂತ. ಇಷ್ಟು ವೈಭವದಿಂದ ಮಾಡಿದರೆ ಹಾಳಾಗಿ ಹೋಯ್ತು. ಅಲ್ಲ, ಹೋಗಿ ಹೋಗಿ ಇಂಥ ದನಕಾಯೋ ಹುಡುಗನಿಗೆ ಅಗ್ರಪೂಜೆ ಮಾಡೋದೇ ಎಲ್ಲಿಯಾದ್ರು? ಬೇರೆ ಯಾರು ಸಿಗಲಿಲ್ವ ನಿಮಗೆ ಅಂತಾನೆ ಧರ್ಮರಾಜನಿಗೆ. ಯಾರ್ಯಾರು ಸಿಗಲಿಲ್ಲ ನಿಮಗೆ. ವೃದ್ಧರಿಗೆ ಮಾಡಬೇಕು ಅಂತ ಕ್ರಮ ಇದೆ. ವೃದ್ಧರಿಗೆ ಮಾಡೋದಾದ್ರೆ ಅವನ ಅಪ್ಪನೇ ಇದ್ನಲ್ಲ ವಸುದೇವ, ಅವನಿಗೆ ಮಾಡಬಹುದಾಗಿತ್ತು. ವಸುದೇವನ ಬಿಟ್ಟು ಕೃಷ್ಣನಿಗೆ ಯಾಕೆ ಮಾಡಿದ್ರೆ? ಬೇಡ, ಋತ್ವಿಜರಿಗೆ ಏನಾದ್ರೂ ಮಾಡಬೇಕು ಅಂತಿದ್ರೆ ವೇದವ್ಯಾಸ ದೇವರಿಗೆ ಮಾಡಬಹುದಾಗಿತ್ತು. ಅವ್ರು ಋತ್ವಿಜರಾಗಿ ಕೂತಿದ್ರು. ಇವನು ಋತ್ವಿಕ್ಕೂ ಅಲ್ಲ ಏನಲ್ಲ, ರಾಜ ಅಂತ ತಿಳ್ಕೊಳ್ತಿರೋ. ಇವನು ಕ್ಷತ್ರಿಯನಾಗಿ ಹುಟ್ಟಿರಬಹುದು, ರಾಜ ಪದವಿಯಲ್ಲಿ ಇಲ್ಲ, ಇವನು ರಾಜನಾಗಿಲ್ಲ, ಯಾಕೆ ಇವನಿಗೆ ಮಾಡಿದ್ರಿ? ಇನ್ನೇನಾದ್ರೂ ವಿದ್ಯಾವಂತ ಇಂಥವ್ರ ಶಿಷ್ಯರು ಅಂತ ಮಾಡೋದಾಗಿದ್ರೆ ಪರಶುರಾಮ ದೇವರ ಹತ್ರ ಅಧ್ಯಯನ ಮಾಡಿ ಬಂದಂತಹ ಕರ್ಣನಿಗೆ ಮಾಡಬಹುದಾಗಿತ್ತು ಅಂತ. ನಾವು ಪರಶುರಾಮ ದೇವರ ಶಿಷ್ಯನಾಗಿ ಬಂದಂತಹ ಕರ್ಣನಿಗೆ ಮಾಡಬಹುದಾಗಿತ್ತು. ಎಲ್ಲಾ ಬಿಟ್ಟು ಕೃಷ್ಣ ಸಿಕ್ಕನೆ ನಿಮಗೆ ಅಂತ ಹೇಳಿ ಕೃಷ್ಣನನ್ನ 100 ದೋಷಗಳನ್ನು ಆರೋಪಣೆ ಮಾಡಿ ಬೈಲಿಕ್ಕೆ ಪ್ರಾರಂಭ ಮಾಡಿದ ಶಿಶುಪಾಲ. ಇದು ಭೀಮಸೇನ ದೇವರಿಗೆ ಸರಿ ಬರಲಿಲ್ಲ. ಹಂತುಂ ಜಗದ್ಗುರುವಿನ ಇಂದಕ ಮೃದ್ಧಮನ್ಯು. ಗದೆ ಹಿಡ್ಕೊಂಡು ಎದ್ದೇ ಬಿಟ್ರಂತೆ ಭೀಮಸೇನ ದೇವರು. ಅವರದ್ದು ಒಂದು ಪ್ರತಿಜ್ಞೆ ಇದೆ, ದೂರೇ ಪಿಕೇಶವಿನಿಂದನಕಾರಿ ಜಿಹ್ವಾಂ ಗುಚ್ಛೇಚ್ಛಯಿತ್ಯುರುತರಾಸ್ಯ ಸದಾ ಪ್ರತಿಜ್ಞಾ. ಪರೋಕ್ಷದಲ್ಲಿ ಯಾರಾದರೂ ಹರಿನಿಂದ ಮಾಡಿದ್ರೆ ಅವ್ರ ನಾಲಿಗೆ ಸೀಳುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೀನಿ. ನನ್ನ ಎದುರಿಗೆ ಕೂತ್ಕೊಂಡು ಕೃಷ್ಣ ನನ್ನ ನಿಂದೆ ಮಾಡ್ತಾ ಇದ್ದಾನಲ್ಲ, ಇವನನ್ನು ಸುಮ್ಮನೆ ಬಿಡ್ಲಿಕ್ಕೆ ಆಗ್ತದೋ ಅಂತ ಹೇಳಿ ಭೀಮಸೇನ ದೇವರು ಎದ್ದು ಬಿಟ್ರಂತೆ. ಅವನನ್ನು ಕೊಲ್ಲಿಕ್ಕೆ ಇದ್ರಂತೆ. ಶಿಶುಪಾಲನ ಕೊಂದು ಬಿಡ್ತೇನೆ ಅಂತ. ಕೊಂದು ಬಿಡಬೇಕು ಅಂತ ಇದ್ದಾಗ ಭೀಷ್ಮಾಚಾರ್ಯರು ಭೀಮನನ್ನ ಎಳೆದು ಕೂಡಿಸಿದ್ರಂತೆ. ಅಲ್ಲೇ ಇದ್ರು ಭೀಷ್ಮಾಚಾರ್ಯರು, ಎಳೆದು ಕೂಡಿಸ್ತಾರೆ. ಸಂಪ್ರೋಚ್ಯ ಕೇಶವ ವಚೋ ನಿಜಯೋರ್ವಧಾಯ. ಆ ಭೀಷ್ಮಾಚಾರ್ಯರಿಗೆ ಇಷ್ಟು ಜ್ಞಾನ ಇತ್ತು. ಆ ಶಿಶುಪಾಲ ಯಾರು? ಜಯ ಅನ್ನುವಂತಹ ದ್ವಾರಪಾಲಕ. ಅವನೇ ಹುಟ್ಟಿದ್ದಾನೆ. ಜಯ ದ್ವಾರಪಾಲಕನೇ ಶಿಶುಪಾಲನಾಗಿ ಹುಟ್ಟಿದ. ಜಯ ವಿಜಯರು ಶಾಪಗ್ರಸ್ತರಾದಾಗ ಭೂಮಿಯಲ್ಲಿ ಅಸುರರಾಗಿ ಹುಟ್ಟ್ರಿ ಅಂತ ಸನಕಾದಿಗಳಿಂದ ಶಾಪಗ್ರಸ್ತರಾದಾಗ ಅವರು ಭೂಮಿಯಲ್ಲಿ ಹುಟ್ಟುವ ಪ್ರಸಂಗ ಬಂದಾಗ ಪರಮಾತ್ಮ ತಾನೇ ಹೇಳಿದ್ನಂತೆ,
ಸನಕಾದಿಗಳು ಬ್ರಾಹ್ಮಣರು ನಿಮಗೆ ಕೊಟ್ಟಂತಹ ಶಾಪವನ್ನ ನಾನು ಅನುಮೋದನೆ ಮಾಡ್ತಾ ಇದ್ದೀನಿ. ನೀವು ಭೂಮಿಯಲ್ಲಿ ಹುಟ್ಟ್ರಿ, ಅಸುರರಾಗಿ ಹುಟ್ಟ್ರಿ, ನನ್ನ ದ್ವಾರಪಾಲಕರಾಗಿದ್ದೀರಿ, ನನ್ನ ಸೇವೆ ಮಾಡಿದ್ದೀರಿ ನಿಜ. ಆದ್ರೆ ನನ್ನ ದ್ವಾರಪಾಲಕ ಅನ್ನೋದು ನನಗೆ ಮುಖ್ಯ ಅಲ್ಲ. ಬ್ರಾಹ್ಮಣರ ಶಾಪಗ್ರಸ್ತರಾಗಿದ್ದೀರಿ, ಅವರಿಗೆ ವಿರೋಧ ಮಾಡಿದ್ದೀರಿ. ನನ್ನ ದ್ವಾರಪಾಲಕರಾದರೂ ಕೂಡ ನೀವು ಭೂಮಿಯಲ್ಲಿ ಅಸುರರಾಗಿ ಹುಟ್ಟ್ರಿ. ಆದರೆ ನನ್ನ ದ್ವಾರಪಾಲಕರಾಗಿ ನನಗೆ ಸೇವೆ ಮಾಡಿದ್ರಿಂದ ನೀವು ಅಸುರರಾಗಿ ಹುಟ್ಟಿದಾಗ ನಿಮ್ಮನ್ನು ಕೊಂದು ನಾನೇ ನಿಮ್ಮನ್ನು ಪುನಃ ಇಲ್ಲಿ ಕರ್ಕೊಂಡು ಬರ್ತೇನೆ ಎಂದಿದ್ನಂತೆ. ಎಂಥದ್ದು ನೋಡಿ, ಬ್ರಾಹ್ಮಣರ ಮೇಲೆ ಅವನು ಇಟ್ಟಿರ್ತಕ್ಕಂತಹ ಗೌರವ, ಪರಮಾತ್ಮ ಇಟ್ಟ ಗೌರವ ಹಾಗೆ. ನನ್ನ ದ್ವಾರಪಾಲಕರಾದರೂ ಕೂಡ ಬ್ರಾಹ್ಮಣರಿಗೆ ವಿರೋಧ ಮಾಡಿದ್ರೆ ಚಿನ್ನಹುಮಪಿ ಅಂತ, ನನ್ನ ಕೂಡ ಪರವಾಗಿಲ್ಲ, ಅದನ್ನು ಛೇದನ ಮಾಡಿಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾನೆ. ಆದ್ರಿಂದ ಪರಮಾತ್ಮ ಆ ಜಯ ವಿಜಯರಿಗೆ ಮಾತು ಕೊಟ್ಟಿದ್ದ, ನಾನೇ ಕೊಲ್ತೇನೆ ಅಂತ. ಆ ಜಯನೇ ಶಿಶುಪಾಲ, ಅದು ಭೀಷ್ಮಾಚಾರ್ಯರು ಹೇಳ್ತಾರೆ. ಆ ಜೈ ವಿಜಯರಿಗೆ ಪರಮಾತ್ಮ ನಾನೇ ಕೊಲ್ತೇನೆ ಅಂತ ಹೇಳಿದ್ರಿಂದ ಭೀಮಾ ನೀನ್ ಕೊಲ್ಕೂಡುದು, ಇದು ಪರಮಾತ್ಮನ ಮಾತಿದೆ, ಹಾಗೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡು ಹಾಗಾಗ್ತದೆ, ಸುಮ್ಮನೆ ಕೂಡು ಅಂದ್ರಂತ. ಆಯ್ತು ಅಂತ ಭೀಮ ಸುಮ್ಮನೆ ಕೂತಿದ್ದಾನೆ. ಇಲ್ಲಿ ನಮಗೆ ಬರೋ ಸಂದೇಹ, ಭೀಷ್ಮಾಚಾರ್ಯರಿಗಿಂತಲೂ ಕೂಡ ಭೀಮ ಉತ್ತಮ. ಭೀಷ್ಮಾಚಾರ್ಯರು ದ್ವಿನಾಮಕ ವಸುಗಣದಲ್ಲಿ ಸೇರಿದಂತಹ ಒಬ್ಬ ವಸು, 18ನೇ ಕಕ್ಷೆ. ಭೀಮಸೇನ್ ದೇವರು ವಾಯುದೇವರು ಎಷ್ಟು ಉತ್ತಮರಿದ್ದಾರೆ. ಇಂಥವರು ಕೂಡ ಭೀಷ್ಮಾಚಾರ್ಯಕೆಯಿಂದ ಹೇಳಿಸ್ಕೊಂಡು ಕೂಡ್ಬೇಕಾಯ್ತೇನು? ಭೀಷ್ಮಾಚಾರ್ಯರಿಗೆ ಗೊತ್ತಿತ್ತು ಜೈ ವಿಜಯರಿಗೆ ಪರಮಾತ್ಮ ವರ ಕೊಟ್ಟಿದ್ದಾನೆ, ನಾನೇ ಕೊಲ್ತೀನಿ ಅಂತ. ಅದು ಭೀಮಸೇನ್ ದೇವರಿಗೆ ಗೊತ್ತಿದ್ದಿಲ್ಲೇನು? ಯಾಕೆ ಎದ್ರು? ಭೀಷ್ಮಾಚಾರ್ಯ ಹೇಳಿದ ಮೇಲೆ ಆಮೇಲೆ ಜ್ಞಾನೋದಯ ಆದ ಹಾಗೆ ಕೂತರು. ಇದು ಭೀಮನ ವ್ಯಕ್ತಿತ್ವಕ್ಕೆ ಚ್ಯುತಿ ಬಂದ ಹಾಗಾಯ್ತು ಅಂತ ಅನಿಸ್ತದೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಜಾಲ ಪರಮಾತ್ಮನೇ ಶ್ರೀಕೃಷ್ಣನೇ ಶಿಶುಪಾಲನನ್ನು ಕೊಲ್ಲಬೇಕು ಅಂತಿದೆ ಕೃಷ್ಣನ ಸಂಕಲ್ಪ ಅಂತ ಗೊತ್ತಿತ್ತು. ಆದ್ರೂ ಕೂಡ ಭೀಮ ಎದ್ದ. ಯಾಕೆ ಅಂತಂದ್ರೆ ಇಷ್ಟಾದ್ರೂ ಮಾಡಿದ್ರೆ ಅವನಿಗೆ ಸಮಾಧಾನ, ಇಲ್ದಿದ್ರೆ ಸಮಾಧಾನ. ಪರಮಾತ್ಮನನ್ನ ಬೈದವರನ್ನು ಕೊಲ್ತೀನಿ ಅಂತಾದ್ರೂ ಎತ್ತಿ ಬಿಡಬೇಕು, ಒಂದ್ಸಲ ಎದ್ ನಿಲ್ಬೇಕು. ಅಷ್ಟಾದ್ರೂ ಮಾಡಿದ್ರೆ ತನ್ನ ಭಾಗವತ ಧರ್ಮ ಅನುಷ್ಠಾನ ಮಾಡಿದ ಹಾಗಾಗ್ತದೆ. ಇಲ್ಲದೆ ಇದ್ರೆ ಬೇರೆಯವರಿಗಾದ್ರೂ ಗೊತ್ತಾಗ್ಬೇಕಲ್ಲ. ಈ ದೃಷ್ಟಿಯಿಂದ ಭೀಮಸೇನ್ ದೇವರು ಭೀಮ ಏತಾವದುಚಿತಂ ಇತಿ ಮತ್ವಾ ಸ್ಥಿತ ಪುನಃ, ಇಷ್ಟಾದ್ರೂ ಮಾಡಿದ್ರೆ ಅದು ತನಗೆ ಯೋಗ್ಯ ಆಗ್ತದೆ, ಪುಣ್ಯ ಲಾಭ ಅಂತ ಹೇಳಿ ಭೀಮಸೇನ್ ದೇವರು ಸುಮ್ಮನೆ ಕೂತರು. ಶಿಶುಪಾಲ ಮಾತ್ರ ಹಾಗೆ ಬೈತಾ ಇದ್ದ, ಕೃಷ್ಣನ ಮೇಲೆ ದೋಷಾರೋಪಣೆ ಮಾಡಿ. ಒಟ್ಟು ಕೃಷ್ಣನಿಗೆ ಅಗ್ರಪೂಜೆ ನಡೆದಾಗ ಆ ಸಭೆಯಲ್ಲಿ 3 ವಿಧ ಜೀವರಾಶಿಗಳಿದ್ರಂತ ಆಚಾರ್ಯ ಹೇಳ್ತಾರೆ. ದೇವ ಸಂಘ ಭವಿನಾಂ ಮಹಾನಭೂತ್ ಈಕ್ಷತೋಷ ಇಹ ಕೇಶವೇದಿಕಾಂ ಅರ್ಚನಾಂ ಇಹ ಮಾನುಷೋ ಜನೋ ಮಧ್ಯ ಏವ ಸತು ಸಂಸ್ಥಿತೋ ಭವತ್. ಕೃಷ್ಣನಿಗೆ ಅಗ್ರಪೂಜೆ ಮಾಡಿದಾಗ ದೇವತೆಗಳ ಗುಂಪಿಗೆ ಸೇರಿದವರಿಗೆಲ್ಲ ಪರಮಾನಂದ ಆಯಿತು, ಸಂತೋಷಪಟ್ರು. ಇನ್ನು ಮನುಷ್ಯರು ಯಾರಿದ್ರು ಅವರು ಮಧ್ಯಮ ಸ್ಥಿತಿಯಲ್ಲಿದ್ರಂತೆ. ಯಾರಿಗಾದ್ರೇನು ನಮಗೇನ್ ಸಂಬಂಧ ಅಂತ, ನಮಗಂತೂ ಮಾಡ್ತಾರೋ ಇಲ್ಲೊಂದು ಕೂತ್ಕೊಂಡಿದ್ರು. ಅಸುರರೇನಿದ್ರು ದುರ್ಯೋಧನಾದಿಗಳು ಕೃಷ್ಣನಿಗಾಯ್ತಲ್ಲ ಅಂತ ಬಹಳ ಸಂಕಟಪಟ್ರಂತೆ. ಅವರು ಕೃಷ್ಣನಿಗೆ ಅಗ್ರಪೂಜೆ ಮಾಡಿದಾಗ ಯಾವ ಬೈದ ಶಿಶುಪಾಲ, ಅವನ ಜೊತೆಗೆ ಅನೇಕ ಸಂಕಟಪಟ್ಟವರು ಅನೇಕ ಮಂದಿ ಇದ್ರಲ್ಲ, ಅವರೆಲ್ಲ ತಾಮಸರು ಅಂತಲ್ಲ. ಕೃಷ್ಣನಿಗೆ ಅಗ್ರಪೂಜೆ ಆದದ್ದು ನೋಡಿ ಯಾರ್ಯಾರು ಸಂತೋಷ ಪಟ್ಟರು ಅವರೆಲ್ಲ ಸಾತ್ವಿಕ ಜೀವರು. ಇನ್ನು ಯಾರಿಗಾದ್ರೆ ನಮಗೇನು ಅಂತ ಉದಾಸೀನವಾಗಿ ಕೂತಂಥವರು ಅವರೆಲ್ಲ ಮನುಷ್ಯರು, ಮಧ್ಯಮರು ಅಂತ, ಮಧ್ಯಮ ಜೀವರು ಅಂತ ಹೀಗೆ ತೀರ್ಮಾನ ಆಯ್ತು. ಶಿಶುಪಾಲ 100 ದೋಷಗಳನ್ನ ಆರೋಪ ಮಾಡಿ ಬಯ್ಯೋ ತನಕ ಕೃಷ್ಣ ಸುಮ್ಮನೆ ಇದ್ದ. ಹಿಂದೆ ಅವನ ಹಾಗೆ ಮಾತು ಕೊಟ್ಟಿದ್ದ, 100 ದೋಷಗಳನ್ನ ಬಯ್ಯೋ ತನಕ ತಡ್ಕೊಳ್ತೀನಿ ಅಂತ. ಆ 100 ಮೀರಿತು ಅಂತ ಆದಾಗ ಕೃಷ್ಣನು ಕೂಡ ಎದ್ನಂತೆ. ಎದ್ದು ಬಾ ನನ್ನ ಜೊತೆಗೆ ಯುದ್ಧಕ್ಕೆ, ನಾನು ಅರ್ಹ ಹೌದೋ ಅಲ್ಲವೋ ಅನ್ನೋದನ್ನ ನಿನಗೆ ತೋರಿಸ್ತೇನೆ, ನನ್ನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬಾ ಅಂತ ಕರಿತಾ ಇದ್ದಾನೆ. ಕರೆದು ಅಲ್ಲಿ ಬೇಡ ಯುದ್ಧ ಅಂತ ಹೇಳಿ ಆ ಯಜ್ಞ ಮಂಟಪದಿಂದ ದೂರ ಹೊರಗಡೆ ಕರ್ಕೊಂಡು ಹೋದ್ನಂತೆ. ಹೊರಗಡೆ ಕರ್ಕೊಂಡು ಹೋಗಿ ಅಲ್ಲಿ ಯುದ್ಧ ಮಾಡ್ತಾನೆ. ಬೇಕಾದಷ್ಟು ಬಾಣ ಪ್ರಯೋಗ ಮಾಡಿದ ಶಿಶುಪಾಲ. ಎಲ್ಲವನ್ನೂ ಕೂಡ ಕೃಷ್ಣ ನಿವಾರಣೆ ಮಾಡಿ ಕೊನೆಗೆ ಸುದರ್ಶನ ಚಕ್ರದಿಂದ ಅವನ ಶಿರಚ್ಛೇದ ಮಾಡ್ತಾನೆ. ನಿಕೃತ್ತಮಾನ ಕಂಧರ ಸುಭಕ್ತಿಮಾನ ಭೂಧರವು. ಶಿರಚ್ಛೇದ ಮಾಡಿದಾಗ ಶಿಶುಪಾಲ ಸತ್ತ, ತಲೆಬುರುಡೆ ಬಿತ್ತು. ನಾನು ಸಾಯುವಾಗ ಅವನ ದೇಹದಿಂದ ಒಂದು ಜ್ಯೋತಿ ಹೊರಗೆ ಬಂದು ಕೃಷ್ಣನ ಮೈಯೊಳಗೆ ಸೇರಿಬಿಡ್ತಾನೆ. ಅವನ ಜೀವನೇ ಶಿಶುಪಾಲನ ದೇಹದಲ್ಲಿರ್ತಕ್ಕಂಥ ಜೀವ ಜ್ಯೋತಿ ರೂಪದಿಂದ ಬಂದು ಕೃಷ್ಣನ ದೇಹ ಪ್ರವೇಶ ಮಾಡಿತು. ಸಮಾಶ್ರಿತಶ್ಚ ಯೋಸುರೋ ಮಹಾತಮ ಪ್ರಪೇದಿವಾನ್. ಅದೇ ದೇಹದಲ್ಲಿ ಇನ್ನೊಬ್ಬ ಜೀವ ಇದ್ದ, ಶಿಶುಪಾಲ ನಾಮಕ ದೈತ್ಯ. ಅವನು ಅಂಧಂತಮಸ್ಸಿಗೆ ಹೋದ. ಜಯ ಅನ್ನುವಂಥ ದ್ವಾರಪಾಲಕ ಏನಿದ್ದ, ಆ ಜೀವದ ಜ್ಯೋತಿ ಕೃಷ್ಣನ ಒಳಗೆ ಸೇರಿತು. ಆಮೇಲೆ ಕೃಷ್ಣ ಪರಂಧಾಮಕ್ಕೆ ಹೋದಾಗ ಮತ್ತೆ ಹೊರಗೆ ಬಂದು ಪುನಃ ದ್ವಾರಪಾಲಕನಾಗಿ ಕೊನೆಯಲ್ಲಿ ಮುಕ್ತಿ ಪಡೆಯೋದು. ಈ ರೀತಿ ಶಿಶುಪಾಲನಲ್ಲಿ ಜೀವದ್ವಯಾವೇಶ ಇತ್ತು. ಒಂದು ಜೀವ ಕೃಷ್ಣನ ದೇಹದೊಳಗೆ ಸೇರಿತು, ಇನ್ನೊಂದು ಜೀವ ಅಂಧಂತಮಸ್ಸಿಗೆ ಹೋಯಿತು. ಅದರಿಂದ ಸಾಯುವಾಗ ಅವನು ಭಕ್ತಿ ಉಳ್ಳವನಾದ ಅಂತಂದ್ರೆ
ಸಜ್ಜೀವನಿಗೆ ಭಕ್ತಿ ಬಂತು, ಆ ಜಯನಿಗೆ ಸದ್ಗತಿ ಆಯಿತು. ಸದ್ಗತಿ ಅಂದ್ರೆ ಪರಮಾತ್ಮನೊಳಗೆ ಪ್ರವೇಶನೇ ಮಾಡಿತು. ಜಯ ಪ್ರವಿಶ್ಯ ಕೇಶವಂ ಪುನಶ್ಚ ಪಾರ್ಷದೋ ಭವತ್. ಆಗ ಕೃಷ್ಣನ ದೇಹದೊಳಗೆ ಸೇರಿದ. ಕೃಷ್ಣಾವತಾರ ಮುಗಿದಾಗ ಹೋಗಿ ಮತ್ತೆ ಅವನ ಲೋಕದಲ್ಲಿ ದ್ವಾರಪಾಲಕನೇ ಆಗಿದ್ನಂತೆ. ಈ ರೀತಿ ಶಿಶುಪಾಲನ ವಧೆ ಆಯಿತು.